ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಅಂತಿದ್ದ ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಬಿದ್ದವರು ಈಗ ಎಲ್ಲಿ ಎದ್ದಿದ್ದಾರೆ ಅಂತ ಇನ್ನೂ ಗೊತ್ತಾಗಿದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಇವ್ರ ಹೆಸರು ಓಡಾಡ್ತಾ ಇದೆ. ಎಲ್ರಿಗಿಂತ ಹೆಚ್ಚಾಗಿ ಇದು ಅರ್ಥವಾಗಿರೋದು ದೇವೇಗೌಡರಿಗೆ. ಚನ್ನಪಟ್ಟಣದಲ್ಲಿ ನಿಲ್ಲೋಕೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸುತ್ತಾರಾಮ್ ಇಷ್ಟ ಇರಲಿಲ್ಲ. ಆದರೆ ದೇವೇಗೌಡರು ಹಾಗೆ ಕುಮಾರಸ್ವಾಮಿ ಏನೇನೋ ಲೆಕ್ಕಾಚಾರ ಹಾಕೊಂಡು ನಿಖಿಲ್ ಅವರನ್ನ ಕರ್ಕೊಂಡ್ಬಂದು ನಿಲ್ಲಿಸಿದ್ದಾರೆ. ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಕಥೆಯನ್ನ ದೇವೇಗೌಡರು ಮತ್ತೆ ಕುಮಾರಸ್ವಾಮಿನೇ ಬರೀಬೇಕು. ಕೇಂದ್ರಕ್ಕೆ ಕುಮಾರಸ್ವಾಮಿ, ರಾಜ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಅನ್ನೋದನ್ನ ಹೇಳೋದಕ್ಕೆ. ನಿಖಿಲ್ಗೆ ಆ ಸ್ಥಾನ ನಿಭಾಯಿಸೋದಕ್ಕೆ ಆಗಲ್ಲ. ಗೊಂಬೆನಾಡು ಚನ್ನಪಟ್ಟಣದಲ್ಲಿ ನಿಂತ್ಕೊಂಡು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಅಂತಿದ್ದ ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಮಕಡೆ ಬಿದ್ದರು. ಅಲ್ಲಿ ಬಿದ್ದವರು ಈಗ ಎಲ್ಲಿ ಎದ್ದಿದ್ದಾರೆ ಅಂತ ಇನ್ನೂ ಗೊತ್ತಾಗಿಲ್ಲ. ಕೆಲವು ದಿನಗಳ ಹಿಂದಿನಿಂದ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಇವ್ರ ಹೆಸರು ಓಡಾಡ್ತಾ ಇದೆ. ಇವ್ರು ಮಾತ್ರ ಎಲ್ಲೂ ಸರಿಯಾಗಿ ಓಡಾಡ್ತಿಲ್ಲ. ಯಾಕಂದರೆ ಕಿಟಕಿ ಬಾಗಿಲು ಎಲ್ಲ ಕಿತ್ಕೊಂಡು ಹೋಗಿರೋ JDS ಮನೆಯನ್ನು ಭದ್ರಪಡಿಸೋದು ಅಂದರೆ ಅದು ಖಂಡಿತ ಸುಲಭದ ಮಾತಲ್ಲ. ಇದು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಗೊತ್ತು, ಅವ್ರ ಅಪ್ಪ ಕುಮಾರಸ್ವಾಮಿ ಅವ್ರಿಗೂ ಚೆನ್ನಾಗಿ ಗೊತ್ತು. ಎಲ್ರಿಗಿಂತ ಹೆಚ್ಚಾಗಿ ಇದು ಅರ್ಥವಾಗಿರೋದು ದೇವೇಗೌಡರಿಗೆ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆ್ಯಂಗಲ್. ನಾನು ಮಂಜು ಬಾಣಕ್ಕೆ. ಈಗ ನಿಖಿಲ್ ಎಲ್ಲ ಭರವಸೆಗಳನ್ನು ಕಳ್ಕೊಂಡು ಮನಸ್ಸನ್ನು ಬರಿದು ಮಾಡ್ಕೊಂಡಿದ್ದಾರಾ? ಇಂಥದ್ದೊಂದು ಪ್ರಶ್ನೆ ಕಾಡ್ತಿದೆ. ಜೊತೆಗೆ ಪಕ್ಷದಲ್ಲಿ ನಿಖಿಲ್ ಪರ ಇವತ್ತಿರೋ ವಾತಾವರಣಕ್ಕೂ ನಾಳೆ ಉಂಟಾಗೋ ವಾತಾವರಣಕ್ಕೂ ಬಹಳ ವ್ಯತ್ಯಾಸ ಇದೆ. ಕಳೆದ ವಾರ ನಡೀತಾ ಇದ್ದ ಚರ್ಚೆಗೂ ಈಗ ಆಗ್ತಿರೋ ಮಾತುಕತೆಗೂ ಬಹಳ ಡಿಫ್ರೆನ್ಸ್ ಇದೆ. ಕಳೆದ ವಾರ ತಾನೇ ನಿಖಿಲ್ ಕುಮಾರಸ್ವಾಮಿಯ ಕೆಲವು ಅಭಿಮಾನಿಗಳು ಫೋನ್ ಮಾಡಿ, ನಿಖಿಲ್ ಅಣ್ಣ ನಿಮ್ಮ ಹುಟ್ಟಿದ ಹಬ್ಬಕ್ಕೆ ಎಲ್ಲನೂ ತಯಾರಿ ಮಾಡ್ಕೊಂಡಿದ್ದೀವಿ, ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಾ ಇದ್ದೀವಿ, ಒಂದಷ್ಟು ಜನ ಬೆಂಗಳೂರಿಗೂ ಬರ್ತಾ ಇದ್ದೀವಿ, ಸಿಗ್ತೀರಾ ಅಂತ ಕೇಳಿದ್ದಾರೆ. ಇದನ್ನು ಕೇಳಿದ ನಿಖಿಲ್ ಕುಮಾರಸ್ವಾಮಿ ಅವರು, ಇಲ್ಲ ಬ್ರದರ್, ನಿಮಗೆ ಗೊತ್ತು ತಾನೆ, ನನಗೆ ಅದಕ್ಕೆಲ್ಲ ಈಗ ಮೂಡಿಲ್ಲ. ಅಲ್ಲದೆ ಕೆಲವು ವರ್ಷದಿಂದ ನಾನು ಈ ಅದ್ಧೂರಿಯಾಗಿ ಬರ್ತಡೇ ಮಾಡ್ಕೊಂಡದೇ ಬಿಟ್ಬಿಟ್ಟಿದ್ದೀನಿ. ನಾನು ಅವತ್ತು ಔಟ್ ಆಫ್ ಸ್ಟೇಷನ್ ಬೇರೆ ಇರ್ತೀನಿ ಅಂದ್ರಂತೆ. ಅದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲೂ ಅಭಿಮಾನಿಗಳು ಸಹಕರಿಸಬೇಕು ಅಂತ ಕೇಳ್ಕೊಂಡಿದ್ರು. ಅದರಂತೆ ನಿನ್ನೆ ಅವರು ಹುಟ್ಟುಹಬ್ಬ ಮಾಡಿಕೊಳ್ಳಿಲ್ಲ, ಅಭಿಮಾನಿಗಳು ಸಹ ಆಚರಣೆ ಮಾಡಲಿಲ್ಲ. ಹಾಗಿದ್ರೆ ನಿಖಿಲ್ ಕುಮಾರಸ್ವಾಮಿ ಅಷ್ಟೊಂದು ಡಿಸ್ಟರ್ಬ್ ಆಗೋಗಿದ್ದಾರಾ ಅನ್ನೋದನ್ನು ನೋಡಿದ್ರೆ ಹೌದು ಅನ್ನುತ್ತೆ ಅವರ ಆತ್ಮ ಬಳಗ. ಇದನ್ನು ನೋಡಿದ್ರೆ ನಿಖಿಲ್ ಬಗ್ಗೆ ಕರುಣೆ ಹುಟ್ಟುತ್ತೆ. ಸಿನಿಮಾ ಸರಿಯಾಗಿ ಕೈ ಹಿಡಿಲಿಲ್ಲ, ಸಾರ್ವಜನಿಕ ಜೀವನಕ್ಕೆ ಬರೋಣ ಅಂದರೆ ಜನರು ಒಪ್ಕೊಳ್ತಿಲ್ಲ. ಹೋಗಲಿ, ರಾಜಕೀಯದ ಪ್ರಬುದ್ಧತೆ ಇದೆಯಾ ಅಂದರೆ ಅದು ಇಲ್ಲ. ಆದರೆ ದೇವೇಗೌಡರು ಹಾಗೆ ಕುಮಾರಸ್ವಾಮಿ ಮಾತ್ರ ಹೇಗಾದರೂ ಮಾಡಿ ನಿಖಿಲ್ಗೆ ಒಂದು ಜಾಗ ಮಾಡಿಕೊಡ್ಬೇಕು ಅಂತ ಕಷ್ಟಪಡ್ತಾನೆ ಇದ್ದಾರೆ. ಅದರಲ್ಲಿ ಸೋಲ್ತಾನೂ ಇದ್ದಾರೆ. ನಿಜ ಹೇಳಬೇಕು ಅಂದರೆ ಈ ಸಾರಿ ಚನ್ನಪಟ್ಟಣದಲ್ಲಿ ನಿಲ್ಲೋಕೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸುತ್ತಾರಾಮ್ ಇಷ್ಟ ಇರಲಿಲ್ವಂತೆ. ಆದರೆ ದೇವೇಗೌಡರು ಹಾಗೆ ಕುಮಾರಸ್ವಾಮಿ ಏನೇನೋ ಲೆಕ್ಕಾಚಾರ ಹಾಕ್ಕೊಂಡು ನಿಖಿಲ್ ಅವ್ರನ್ನ ಕರ್ಕೊಂಡ್ಬಂದು ನಿಲ್ಲಿಸಿದ್ರಂತೆ. ಪಾಪ ಅವರಲ್ಲಿ ಸೋತರು. ಇದೀಗ ಮತ್ತೆ ಇವರನ್ನು ಹೇಗಾದರೂ ಮಾಡಿ ಲೈಮ್ ಲೈಟಿಗೆ ತರಬೇಕು ಅಂತ ಹೇಳ್ಬಿಟ್ಟು ದೇವೇಗೌಡರು ಅಂಡ್ ಗ್ಯಾಂಗ್ ಅಂಡ್ ಸನ್ ನಿಂತಿದ್ದಾರಂತೆ. ಆದರೆ ನಿಖಿಲ್ ಕುಮಾರಸ್ವಾಮಿ ಮನಸ್ಸು ಮಾಡಬೇಕಷ್ಟೆ. ಯಾಕಂದರೆ ಅವರು ಚಿಕ್ಕವರಾದರೂ ಕೂಡ ಪಕ್ಷದ ನಾಯಕರು ನನ್ನನ್ನು ಕ್ಯಾರೇ ಅನ್ನಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗೇ ಗೊತ್ತಿದೆ. ಇದರಿಂದ ಪಕ್ಷದಲ್ಲಿ ಇರೋ ಮರ್ಯಾದೆ ಹಾಗೇ ಇರಲಿ ಅಂತ ಹೇಳ್ತಾ ಇದ್ದಾರಂತೆ. ಆದರೆ ದೇವೇಗೌಡರು ಮಾತ್ರ ಬಿಡ್ತಿಲ್ವಂತೆ. ನೋಡಪ್ಪ ನಿಖಿಲ್, ಈಗಾಗಲೇ ಇಬ್ಬರು ಮೊಮ್ಮಕ್ಕಳು ಒಬ್ಬೊಬ್ಬರು ಒಂದೊಂದು ಕಣ್ಣನ್ನು ಇಂಗಿಸ್ಬಿಟ್ಟಿದ್ದಾರೆ. ನೀನಾದರೂ ನಿಮ್ಮ ತಾತ ಹೆಸರನ್ನ ಉಳಿಸಪ್ಪ ಅಂತ ಹೇಳಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಒಪ್ಪಿಸಿದ್ದಾರಂತೆ. ಆದರೆ ಇದರಲ್ಲಿ ಸಕ್ಸಸ್ ಆಗ್ತಾರಾ ಅಂತ ನೋಡಬೇಕು. ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಕಥೆಯನ್ನು ದೇವೇಗೌಡರು ಮತ್ತು ಕುಮಾರಸ್ವಾಮಿನೇ ಬರಿಬೇಕು. ಯಾಕೆಂದರೆ ನಿಖಿಲ್ ತಮ್ಮ ಕಥೆಯನ್ನು ಬರೆದುಕೊಳ್ಳುವಷ್ಟು ಇನ್ನೂ ಆಗಿಲ್ಲ. ಸಾಲದ್ದಕ್ಕೆ ದೆಹಲಿಯಲ್ಲಿ ಕುಮಾರಸ್ವಾಮಿ ಹೋಗಿ ಕೂತಿದ್ದಾರೆ, ಇಳಿ ವಯಸ್ಸಿನಲ್ಲಿ ದೇವೇಗೌಡರು ಇಲ್ಲಿ ಕೂತಿದ್ದಾರೆ. ಹಿಂಗಿರುವಾಗ ನಿಖಿಲ್ ಕುಮಾರಸ್ವಾಮಿ ತಾನೇ ಬಾಲೇಸ್ಕೋಬೇಕು, ತಾನೇ ಬ್ಯಾಟ್ ಬೀಸ್ಕೋಬೇಕು ಅನ್ನೋ ಹಾಗಾಗಿದೆ. ಮತ್ತೊಂದು ಕಡೆ ದೇವೇಗೌಡರು ಕೂಡ ಕುಮಾರಸ್ವಾಮಿಗೆ ಪದೇ ಪದೇ ಕರ್ನಾಟಕಕ್ಕೆ ಬರಬೇಡ ಅಂತ ಖಡಕ್ಕಾಗಿ ಹೇಳಿದ್ದಾರಂತೆ.
ಕೆಲ ತಿಂಗಳಿಂದ ಏನಾಗ್ತಾ ಇತ್ತು, ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿದ್ದರೂ ಕೂಡ ಇನ್ನೇ ಜಾಸ್ತಿ ಕಾಲ ಕಳೀತಾ ಇದ್ರು ತಾನೆ. ಅದರಲ್ಲೂ ಚನ್ನಪಟ್ಟಣದ ಬೈ ಎಲೆಕ್ಷನ್ ಟೈಮ್ನಲ್ಲಿ ಚುನಾವಣೆ ಆದಮೇಲೂ ಸಹ ಇಲ್ಲೇ ಇದ್ಬಿಟ್ಟಿದ್ರು. ಇದರಿಂದ ಕಾಂಗ್ರೆಸ್ನವರು ಏನ್ರಿ ಕುಮಾರಸ್ವಾಮಿ ಇಲ್ಲೇ ಇದ್ಬಿಟ್ಟಿದ್ದಾರೆ ಅಂತಿದ್ರು. ಇದನ್ನು ಕೇಳಿಸ್ಕೊಂಡ ದೇವೇಗೌಡರು ಅವತ್ತು ಕುಮಾರಸ್ವಾಮಿ ಅವರಿಗೆ ಫೋನ್ ಮಾಡಿ, ಕುಮಾರ ನೀನು ಪದೇ ಪದೇ ರಾಜ್ಯಕ್ಕೆ ಬರಬೇಡ, ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಒಳ್ಳೆ ಕಾದೆ ಕೊಟ್ಟಿದ್ದಾರೆ, ಇದನ್ನು ಸರಿಯಾಗಿ ನಿಭಾಯಿಸು, ಇಲ್ಲಿಗೇನು ಹೆಚ್ಚಾಗಿ ಬರೋಕ್ಕೆ ಹೋಗಬೇಡ ಅಂದ್ರಂತೆ. ಇದರಿಂದಲೇ ನೋಡಿ ಕುಮಾರಸ್ವಾಮಿಯವರು ರಾಜ್ಯಕ್ಕೆ ಬಂದು ತುಂಬಾ ದಿನಗಳಾಗಿದ್ದಾವೆ. ದೇವೇಗೌಡರೇನೋ ಕುಮಾರಸ್ವಾಮಿಯವರನ್ನು ರಾಜ್ಯಕ್ಕೆ ಜಾಸ್ತಿ ಬರಬೇಡ ಅಂತ ಹೇಳಿದ್ದಾರೆ, ಆದರೆ ಇದ್ರ ಹಿಂದೆ ಒಂದು ದೊಡ್ಡಾಟನೂ ಇದೆ ಅಂತ ಹೇಳಲಾಗ್ತದೆ. ಅದೇನು ಅಂದರೆ ಕೇಂದ್ರಕ್ಕೆ ಕುಮಾರಸ್ವಾಮಿ, ರಾಜ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಅನ್ನೋದನ್ನು ಹೇಳೋದಕ್ಕೆ ಪಕ್ಷದ ಇತರೆ ನಾಯಕರು ಇದಕ್ಕೆ ಒಪ್ಕೊಳ್ಳಿ ಅಂತ. ಅಲ್ಲಿಗೆ ನಿಖಿಲ್ ಪಕ್ಷದ ರಾಜ್ಯಾಧ್ಯಕ್ಷ ಆಗೋದು ನಿಕ್ಕಿ ಅಂತ ಅರ್ಥ. ಆದರೆ ಪಟ್ಟಾಭಿಷೇಕ ಯಾವಾಗ ಅನ್ನೋದು ಒಂದೇ ಉಳಿದಿರೋ ಪ್ರಶ್ನೆ. ಆದರೆ ಇದನ್ನು ಪಕ್ಷದಲ್ಲಿರೋ 6.25 ಶಾಸಕರಲ್ಲಿ 3.25 ಮಂದಿ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಯಾಕಂದರೆ ಪಕ್ಷದಲ್ಲಿರೋ ಎಷ್ಟೋ ಶಾಸಕರಿಗೆ ಇರೋಷ್ಟು ರಾಜಕೀಯ ಅನುಭವದಷ್ಟು ವಯಸ್ಸು ನಿಖಿಲ್ ಕುಮಾರಸ್ವಾಮಿಗೆ ಆಗಿಲ್ಲ ಅನ್ನೋದು. ಹಿಂಗಿರುವಾಗ ನಿಖಿಲ್ ಮಾತು ಕೇಳಿಕೊಂಡು ಅವರೆಲ್ಲ ಕೂತ್ಕೊಂಡಿರ್ತಾರಾ? ಒಂದು ವೇಳೆ ನಿಖಿಲ್ ಅಧ್ಯಕ್ಷರಾಗಿ ಆ ಸ್ಥಾನದಲ್ಲಿ ಕೂತ್ಕೊಂಡು ಏನಾದರೂ ಹೇಳ್ತಾರೆ ಅಂತಲೇ ಇಟ್ಕೊಳ್ಳಿ, ಆದರೆ ಆ ಮಾತುಗಳು ಇವ್ರ ಗಂಟ್ಲಿಂದ ಬಂದರೂ ಕೂಡ ಅದರ ಧ್ವನಿ ಮಾತ್ರ ತಾತ ಆಗಿ ಅವ್ರ ಅಪ್ಪನದಾಗಿರ್ತದೆ. ಇದು ಪಕ್ಷದ ಶಾಸಕರಿಗೆ ಚೆನ್ನಾಗಿ ಗೊತ್ತು. ಇದರಿಂದಲೇ ಕೆಲ ಶಾಸಕರು ಅಂತರಂಗ ಬಹಿರಂಗವಾಗಿಯೇ ನಿಖಿಲ್ರನ್ನ ವಿರೋಧ ಮಾಡ್ತಿದ್ದಾರೆ. ಅವರು ಹೇಳೋದು ಒಂದೇ ಮಾತು, ನಿಖಿಲ್ಗೆ ಆ ಸ್ಥಾನ ನಿಭಾಯಿಸೋದಕ್ಕೆ ಆಗಲ್ಲ 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 ಅನ್ನೋದು. ಇದ್ರ ಜೊತೆ ರಾಜ್ಯ ರಾಜಕಾರಣದ ಪರಿಸ್ಥಿತಿನೂ ಹಾಗೇ ಇದೆ. ಕಾಂಗ್ರೆಸ್ನವ್ರು ಹೇಳೋ ಪ್ರಕಾರ JDSನ ಕೆಲವು ಶಾಸಕರು ಈಗಾಗಲೇ ಕಾಂಗ್ರೆಸ್ಗೆ ಮನಸ್ಸು ಕೊಟ್ಟಾಗಿದೆಯಂತೆ. ಇನ್ನೇನಿದ್ರು ದೇವೇಗೌಡರಿಗೆ ಒಂದು ಧನ್ಯವಾದ ಹೇಳಿಬಿಟ್ಟು ಎದ್ದೋಗೋದಷ್ಟೇ ಬಾಕಿ ಇದೆಯಂತೆ. ಪರಿಸ್ಥಿತಿ ಹಿಂಗಿರ್ಬೇಕಾದ್ರೆ ನಿಖಿಲ್ ರಾಜ್ಯಾಧ್ಯಕ್ಷರಾಗಿ ಬಂದು ಏನು ಮಾಡ್ಬೋದು ಹೇಳಿ? ಅವ್ರನ್ನೆಲ್ಲ ಹೋಗ್ದಂಗೆ ತಡೆದು ಕಟ್ಟೆ ಕಟ್ಟಿ ನಿಲ್ಸೋಕ್ಕಾಗತ್ತಾ? ಈ ಮಾತನ್ನ ಅಪ್ಪ ಮಕ್ಕಳನ್ನು ಸಹಿಸ್ಕೊಂಡು ಹೋಗ್ತಿರೋ ಶಾಸಕರು ಕೂಡ ಹೇಳ್ತಿದ್ದಾರೆ. ನಿಖಿಲ್ ಕೂಡ ಅಪ್ಪ ರಾಜ್ಯದಲ್ಲಿ ಓಡಾಡ್ಕೊಂಡು ಇದ್ರೆ ಮಾತ್ರ ನನಗೆ ಬಲ, ಇಲ್ದಿದ್ರೆ ಆಗಲ್ಲ ಅಂತಿದ್ದಾರಂತೆ. ಆದರೆ ದೇವೇಗೌಡರು ಮಾತ್ರ ಮೊಮ್ಮಗನಿಗೆ ಧೈರ್ಯ ತುಂಬ್ತಿದ್ದಾರೆ. ನಿಖಿಲ ನೀನು ತಲೆ ಕೆಡಿಸ್ಕೋಬೇಡ, ಅಧ್ಯಕ್ಷನಾಗಿ ಅಧಿಕಾರ ವಹಿಸ್ಕೋ ಸಾಕು. ಮಾರ್ಚು ಏಪ್ರಿಲ್ಗೆ ಮತ್ತೆ ನಾನು ಯಾರು, ನನ್ನ ತಾಕತ್ತೇನು ಅನ್ನೋದನ್ನು ತೋರಿಸ್ತೀನಿ. ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತೀನಿ, ಕಾರ್ಯಕರ್ತರುಗಳ ಮನೆಗಳಲ್ಲಿನೇ ವಾಸ್ತವ್ಯ ಹೂಡಿ ಪಕ್ಷ ಕಟ್ತೀನಿ, ನೀನು ಹೊಂಜಬೇಡ ಅಂದಿದ್ದಾರಂತೆ. ಆದರೆ ತಾತ ಹಾಗೆ ಅಪ್ಪನನ್ನ ಊರ್ಗೋಲು ಮಾಡಿಕೊಂಡು ನಿಖಿಲ್ ಕುಮಾರಸ್ವಾಮಿ ಅದೆಷ್ಟು ದೂರ ನಡೆಯೋಕ್ಕಾಗುತ್ತೆ ಹೇಳಿ? ಇದೆಲ್ಲ JDS ಕಾರ್ಯಕರ್ತರಿಗೆ ಅರ್ಥ ಆಗ್ತಾ ಇದೆ, ನಿಖಿಲ್ ಕುಮಾರಸ್ವಾಮಿಗೂ ಗೊತ್ತಾಗ್ತಾ ಇದೆ. ವಿಪರ್ಯಾಸ ಅಂದರೆ ಇದು ದೇವೇಗೌಡರು ಹಾಗೆ ಕುಮಾರಸ್ವಾಮಿ ಅವರಿಗೆ ಮಾತ್ರ ಅರ್ಥ ಆಗ್ತಾ ಇಲ್ಲ. ನಮಸ್ಕಾರ.